ಬೇಕಾದ ಸ್ಟಾಕೆಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಈಗ ನೆಕ್ಸ್ಟ್ ನಾನು ಹೇಳ್ದಾಗೆ ಈಗ ಇನ್ನೊಂದು ಡಿಶ್ನ ನಾನು ಮಾಡ್ತಾ ಇದ್ದೀನಿ. ಅದು ಬಂದು ಚಿಕನ್ ಪೆಪ್ಪರ್ ಡ್ರೈನ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ನಾನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಈರುಳ್ಳಿ, 2 ಈರುಳ್ಳಿಯನ್ನು ನಾವು ಕಟ್ ಮಾಡ್ಕೋಬೇಕು ಉದ್ದ. ಮತ್ತು ಕೊತ್ತಂಬರಿ ಸೊಪ್ಪು, ಒಂದು 10-12 ಹಸಿಮೆಣಸಿನ್ಕಾಯಿ, 2 ಬೆಳ್ಳುಳ್ಳಿ, ಅದನ್ನು ಸುಳಿದ್ಬಿಟ್ಟು ಇದನ್ನು ಜಜ್ಕೋಬೇಕು. ಮತ್ತು 1 ಟೊಮೊಟೊ, ಪೆಪ್ಪರ್ ಪೌಡರು, ಧನಿಯಾ ಪೌಡರ್ ಅರ್ಧ ಸ್ಪೂನು, ಮತ್ತು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಬೇಕಾಗಿರೋಷ್ಟು ಖಾರದ ಪುಡಿ, ಮತ್ತು ಒಣಮೆಣಸಿನ್ಕಾಯಿ, ಮತ್ತು ಚಿಕನ್ನು ಅರ್ಧ kg ಆಗೋಷ್ಟು. ಬನ್ನಿ ಈಗ ಚಿಕನ್ ಪೆಪ್ಪರ್ ಡ್ರೈನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಬಾಣಲಿ ಇಡಬೇಕು. ಅದಕ್ಕೆ ಒಂದು 4-5 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ನಾವು ಕರಿಬೇವಿನ ಸೊಪ್ಪನ್ನ ಹಾಕಬೇಕು. ಮತ್ತು ಕೆಂಪು ಮೆಣಸಿನ್ಕಾಯಿನ ಹಾಕಬೇಕು. ಹಸಿಮೆಣಸಿನ್ಕಾಯಿ, ಮತ್ತು ಈರುಳ್ಳಿ, ಚೆನ್ನಾಗಿದು ಕೆಂಪುಗಾಗೋವರೆಗೂ ಇದನ್ನು ಸ್ವಲ್ಪ ಹುರ್ಕೋಬೇಕು. ಈಗ ಚಿಕನ್ ಹಾಕೋಣ. ಈಗ ಅರಿಶಿನ ಹಾಕಬೇಕು ಆದಷ್ಟು. ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ಈಗ ಟೊಮೊಟೊ ಹಾಕೊಳ್ಳೋಣ. ಒಂದೇ ಒಂದು ಆಗಷ್ಟು ಟೊಮೊಟೊನ ಹಾಕಿಕೊಂಡಿದ್ದೀನಿ. 1 ಟೊಮೊಟೊನ ಹಾಕಬೇಕು. ಹಾಕಿ ಮಿಕ್ಸ್ ಮಾಡೋಣ.
ಈಗ ಚಿಕನ್ 3/4% ಇದರಲ್ಲಿ ಬೆಂದಿದೆ ತುಂಬ. ಈಗ ಬೆಳ್ಳುಳ್ಳಿನ ಹಾಕಬೇಕು. ಬೆಳ್ಳುಳ್ಳಿನ ನಾವು ಸುಳಿದ್ಬಿಟ್ಟು ಕುಟ್ಕೊಂಡಿದ್ದೀವಿ, ಮಿಕ್ಸಿ ಮಾಡಿಲ್ಲ. ಮತ್ತು ಈಗ ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅರ್ಧ ಸ್ಪೂನು ಧನಿಯಾ ಪುಡಿನ ಹಾಕೋಣ. ಮತ್ತು ಖಾರದ ಪುಡಿ, ಮತ್ತು ಪೆಪ್ಪರ್ ಪೌಡರು, ಇನ್ನೂ ಶೂಟಿಂಗ್ ನಡೀತಾ ಇದೆ ನೋಡಿ. ಮೇಡಮ್ ಹೆಂಗಿದೆ ನಮ್ಮ ಗಮನಿಸ್ತಾ ಇದೆ. ಇನ್ನು ನಡೀತಾ ಇದೆ. ಗಮ್ಮತ್ತ ಇದೆಯಾ? ಈಗ ಚಿಕನ್ನು ತುಂಬ ಚೆನ್ನಾಗಿ ಬೆಂದಿದೆ. ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರನ್ನ ಹಾಕಬೇಕು, ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕಬೇಕು. ಈಗ ಪೆಪ್ಪರ್ ಚಿಕನ್ ಡ್ರೈ ರೆಡಿಯಾಗಿದೆ. ಚಿಕನ್ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನೀರು ಸ್ವಲ್ಪ ಡ್ರೈ ಆದಮೇಲೆ ಇದನ್ನು ಇಳಿಸ್ಬಿಡೋಣ. ಈಗ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ, ಟೇಸ್ಟ್ ಮಾಡೋಣ. ಯಾಕಂದರೆ ಈಗ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿಯಾಗಿದೆ, ಮತ್ತು ಚಿಕನ್ ಪೆಪ್ಪರ್ ಡ್ರೈ ಕೂಡ ರೆಡಿಯಾಗಿದೆ. ಈಗ ರೇಖಾ ಟೇಸ್ಟ್ ಮಾಡಿ ಹೇಳ್ತಾರೆ ಅದು ಟೇಸ್ಟ್ ಏನು ಮಾಡಿದ್ದೀನಿ ಅಂತ. ರೇಖಾ ಪ್ಲೀಸ್ ಟೇಸ್ಟ್ ಮಾಡಿ. ಈಗ ನೋಡ್ತಾ ಇದ್ದೀರಲ್ಲ, ಎಷ್ಟು ದೊಡ್ಡ ಫ್ಯಾಮಿಲಿ ಮನೆಗೆ ಬಂದಿದ್ದೀವಿ ನಾವು. ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ದಾರೆ. ಅದು ಮಾಡ್ತಾ ಇದ್ರೇ ಘಮ 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 ಅಂತ ಬರ್ತಾಯಿತ್ತು. ಮಂಗಳೂರು ಸ್ಪೆಷಲ್ ಚಿಕನ್ ಸುಕ್ಕ, ಆಮೇಲೆ ಪೆಪ್ಪರ್ ಡ್ರೈ ಮಲ್ನಾಡ್ ಸ್ಟೈಲ್. ಸೊ ನೋಡೋಣ. ಆಮೇಲೆ ಇದು ಎಲ್ಲ ಐಡಿಯಾ ನಿಜವಾಗ್ಲೂ ಅಮ್ಮನ್ನ ಇದು ಹೇಳಬೇಕು, ಯಾಕಂದರೆ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಮಲ್ನಾಡು ಕಡೆದು. ಆಮೇಲೆ ಅರುಣಿಗೆ ಗೊತ್ತೇ ಇರೋದು ನಿಮಗೆ, ಒಳ್ಳೆ ಒಳ್ಳೆ ಡಿಶಸ್ ಎಲ್ಲ ಮಾಡ್ತಾರೆ. ಇದು ಚಿಕನ್ ಸುಕ್ಕ ಫಸ್ಟು ತಿನ್ನೋಣ ಹೇಗಿದೆ ಅಂತ. ನಿಮಗೆ ಗೊತ್ತು, ಫಸ್ಟು ನಾನು ತಿನ್ನೋದೇ ಇಲ್ಲ, ತಿನ್ಸೋದೇ ಫಸ್ಟ್ ಇವಳಿಗೆ. ಹೇಗೆ ಉಪ್ಪು ಖಾರ ಹೇಗಿದೆ? ಕರೆಕ್ಟಾಗಿ ಬಿಸಿ ಬಿಸಿ ಅನ್ನಕ್ಕೆ ಈ ಚಿಕನ್ ಸುಕ್ಕ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿದೆ. ಈಗ ಸ್ವಲ್ಪ ಚಿಲ್ಲಿ ಚಿಕನ್ ಅಲ್ಲ, ಪೆಪ್ಪರ್ ಡ್ರೈ ಅಲ್ಲ, ಪೆಪ್ಪರ್ ಚಪಾತಿಗೆ ಚೆನ್ನಾಗಿ ಇಷ್ಟು ಉಪ್ಪು ಜಾಸ್ತಿ ಇದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿದೆ. ನನಗೆ ಅನಿಸ್ತು ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಂತ. ನೋಡು ನಿಂಗೆ ಉಪ್ಪು ಜಾಸ್ತಿ ಅನಿಸ್ತಾ ಅಂತ. ಹೌದು ರೇಖಾ, ಉಪ್ಪು ಸ್ವಲ್ಪ ಉಪ್ಪು ಜಾಸ್ತಿ ಇದೆ. ಚಿಕನ್ ಸುಕ್ಕ ಅಂತೂ ರೇಖಾ ನನ್ನ ಎದುರುಗಡೆ ನಿಂತಿದ್ರು. ನನಗೆ ಅವ್ರನ್ನ ನೋಡ್ತಾ ನೋಡ್ತಾ ಅದ್ರ ಕಡೆ ಗಮನ ಕೊಟ್ಬಿಟ್ಟು ಉಪ್ಪನ್ನ ಜಾಸ್ತಿ ಹಾಕ್ಬಿಟ್ಟು. ಬಟ್ ಆದರೂ ತುಂಬ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ. ನಿಮ್ಮ ಐಡಿಯಾ ಬೆಳಗ್ಗೆ ಅವ್ರ ಮನೆಗೆ ನಾನು ಬಂದಲ್ಲ, ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಹಾಕಿದ್ರು ನನಗೆ. ಅದೇನೋ ನಮ್ಮ ಯಾವ ಸ್ಟೈಲ್ ಅದು ನೀವು ನನಗೆ ಅಡುಗೆ ಮಾಡಾಕಿದ್ದು? ಹೌದಾ, ಹೇಳಿ ಮಲ್ನಾಡು ಕಡೆ ಮಲ್ನಾಡು ಕಡೆ
ಅದನ್ನು ತುಂಬ ಚೆನ್ನಾಗಿತ್ತು ಅಡುಗೆ. ಚಿಕನ್ ಮಾಡಿದ್ದು ತುಂಬಾ ಟೇಸ್ಟಿಯಾಗಿತ್ತು. ನಾನು ನನ್ನ ಮಗ ಊಟ ಮಾಡಿದ್ವಿ. ಅದಾದಮೇಲೆ ಈಗ ಅರುಣಿ ಮಾಡಿದ್ದು ಇವಾಗ ನಾವು ತಿಂತಾ ಇದ್ವಿ. ಟೇಸ್ಟ್ ಮಾಡಿ, ನೀವೆಲ್ಲ ಟೇಸ್ಟ್ ಮಾಡಿ. ಉದರಿ ರೇಣದು ಬೇಟ, ನೀವು ಟೇಸ್ಟ್ ಮಾಡಿ ಹೇಳಿ, ಉಪ್ಪು ಖಾರ ಕರೆಕ್ಟಾಗಿದೆಯಾ? ಕರೆಕ್ಟಾಗಿ ಮಾಡಿದಾಳ ಅರುಣಿ ಅಂತ ಕಟ್ ಮಾಡಿ. ಇಲ್ಲ ಈ ಕಡೆ ನೀವೇ ಹೇಳಿದ್ದೆ. ಚಿಕನ್ ಸುಕ್ಕ ಚೆನ್ನಾಗಿದೆಲ್ಲ, ಟೇಸ್ಟಿಯಾಗಿರುತ್ತೆ. ಅದು ಪೆಪ್ಪರ್ ಡ್ರೈ ನೋಡಿ ಹೇಗಿದೆ ಅಂತ. ನನಗೇನೋ ಸ್ವಲ್ಪ ಉಪ್ಪು ಜಾಸ್ತಿ ಅನ್ನಿಸ್ತು. ಐ ಫೆಲ್ಟ್ ಲೈಕ್ ಪೆಪ್ಪರ್ ಡ್ರೈ ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಲ್ಲ. ನೋಡಿ ನೀವು ಟೇಸ್ಟ್ ಮಾಡಿ. ಪೀಸ್ ತಗೊಳ್ತೀನಿ. ಪೀಸ್ ತಿನ್ಕೊಂಡು ನೋಡಿ. ಪಾಪು ನೀನು ತಿನ್ನು, ಒಂದು ಪೀಸ್. ಸ್ವಲ್ಪ ಉಪ್ಪು ಜಾಸ್ತಿ ಇದೆ ಅಷ್ಟೇ, ಚೆನ್ನಾಗಿದೆ. ಉಪ್ಪು ಜಾಸ್ತಿ ಇದೆ ಅಲ್ಲ ಸ್ವಲ್ಪ. ಅಮ್ಮ ನೀವು ಒಂದು ಪೀಸ್ ಮಾಡಿ, ಒಂಚೂರು ಏನಾದರೂ ತಿನ್ನಿ, ಒಂಚೂರು. ಸೂಪರ್. ತಿನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ. ಅದು ನೀನು ತಿಂದು ನೋಡಿದ? ತಿಂದೆ, ಅವಾಗಲೇ ಟೇಸ್ಟ್ ಮಾಡಿದ್ರಲ್ಲ ರೇಖಾ. ತುಂಬಾ ಚೆನ್ನಾಗೈತೆ. ಹೇಗಿದೆ? ಉಪ್ಪು ಜಾಸ್ತಿ. ಚೆನ್ನಾಗಿದೆ, ಬಟ್ ಅದು ಸ್ವಲ್ಪ ಉಪ್ಪು ಜಾಸ್ತಿ ಅಷ್ಟೇ. ನೀವು ಮನೇಲಿ ಏನೇನು ಅಡುಗೆ ಮಾಡ್ತೀರಾ? ಲೈಕ್ ನಿಮ್ಮ ಫೇವ್ರೆಟ್ ಡಿಶಸ್? ನಾವು ಯೂಶಲಿ ಮಂಗಳೂರು ಕಡೆನೆ ಜಾಸ್ತಿ ಮಾಡೋದು. ಕುಚ್ಚಲಕ್ಕಿ, ಮೀನ್ ಸಾರು, ಆಮೇಲೆ ಸುಕ್ಕ, ಕೋಳಿ ಸುಕ್ಕ. ನಾವೇನಾದ್ರೂ ಧರ್ಮಸ್ಥಳಕ್ಕೆ ಹೋದ್ರೆ ನಮ್ ನೇಟಿವ್ ಅದೇ ಅಲ್ವಾ. ನಾವು ಊರಿಗೆ ಹೋದ್ರೆ ನಾವು ಅದೇ ಸ್ಪೆಷಲ್ ಮಾಡೋದಲ್ಲಿ. ಒಣಮೀನೆಲ್ಲ ಮಾಡ್ತೀರಾ? ಒಣಮೀನು ಎಲ್ಲ ಮಾಡ್ತೀವಿ. ಅದು ಒಣಮೀನು ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ, ಸಾಂಬಾರು ಮಾಡಿದ್ರೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದು ಫ್ರೈ ಚೆನ್ನಾಗಿರುತ್ತೆ. ಜಾಸ್ತಿ ಅನ್ಸಲ್ಲ ನಿಮಗೆ? ಇಲ್ಲ, ಅದನ್ನು ಸ್ವಲ್ಪ ನೆನೆ ಹಾಕಿ. ಎಷ್ಟು ನೆನೆ ಹಾಕ್ಬೇಕು? ಒಂದು 10 minutes ಅಷ್ಟೇನಾ? ಆದ್ರೂ ಅದ್ರಲ್ಲಿ ಉಪ್ಪು ಇರುತ್ತಲ್ವ? ಅಷ್ಟೊಂದು ಆಗಲ್ಲ. ಟ್ರೈ ಮಾಡಿ ನೋಡಿ, ನೀವು ಚೆನ್ನಾಗಿರುತ್ತೆ. ಅಲ್ಲ, ನಾನು ಮಾಡಿದ್ದೆ ಒಂದ್ಸಲ. ಹೋಗಲ್ಲ. ಇಲ್ಲ, ಹೋಗು. ಏನ್ ಮಾಡ್ಬೇಕು ಗೊತ್ತಾ? ಫಸ್ಟ್ ಉರಿದಿ, ಹುರಿದ್ಬಿಟ್ಟು ಆಮೇಲೆ ಅದನ್ನ ನೀರಲ್ಲಿ ನೆನೆಸ್ಬಿಡಿ. ಹುರಿದ್ಬಿಟ್ಟು ಆಮೇಲೆ ನೀರಲ್ಲ ಹಾಕಿ, ಆಗ ಕ್ಲೀನಾಗಿ ಎಲ್ಲ ಬಿಡುತ್ತೆ. ಹೌದಾ? ಓಕೆ ಓಕೆ, ನೈಸ್. ಮ್ಯಾಮ್, ನಿಮ್ಮ ಹತ್ರ ಟಿಪ್ಸ್ಗಳು ತಗೊಂಡೆ. ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ಸೊ ಮಚ್. ನೀವು ನಿಮ್ಗೇನು ಇಷ್ಟ? ತುಂಬಾ ಮಂಗಳೂರು ಕಡೆ ಫಿಶ್ ಅಂದ್ರೆ ತುಂಬಾ ಇಷ್ಟ. ಚೆನ್ನಾಗಿರುತ್ತೆ, ಫ್ರೆಶ್ ಆಗಿ ಸಿಗುತ್ತೆ. ನೀವು ಅದನ್ನು ಜಾಸ್ತಿ ಮನೇಲಿ ಫಿಶ್ ಜಾಸ್ತಿನಾ? ಫಿಶ್ ಓಕೆ. ಅಮ್ಮ ಏನ್ ಮಾಡ್ತೀರಾ ಜಾಸ್ತಿ ನೀವು ಅಡಿಗೆ? ಅಡಿಗೆ ಅದೇ ಕೋಳಿ ಸುಕ್ಕ, ಮೀನು ಸಾರು, ಮೀನು ಫ್ರೈ. ಆದ್ರೆ ನೀವು ಚಿಕನ್ ತಿನ್ನಲ್ಲ ಅಂತ ಗೊತ್ತಾಯ್ತು. ಎಲ್ಲ ಮಾಡ್ಕೊಡ್ತೀರಾ ಟೇಸ್ಟಿ ಟೇಸ್ಟಿಯಾಗಿ, ನೀವು ತಿನ್ನಲ್ಲ ಏನಕ್ಕೆ? ನಂಗೆ ಅದೇನೋ ಇಷ್ಟ ಆಗಲ್ಲ. ಹೌದಾ? ಅದಕ್ಕೆ ನೀವು ತಿನ್ನಲ್ಲ? ಗಂಡ ಮಕ್ಳಿಗೋಸ್ಕರ ಅವ್ರಿಗೆ ಏನ್ ಬೇಕೋ ಅದು ಮಾಡ್ಕೊಡ್ತೀನಿ. ಎಲ್ಲ ಮಾಡ್ಕೊಡ್ತೀನಿ. ಹಾಂ. ಸೊ ಅರುಣಿ, ತುಂಬ ಖುಷಿ ಆಯಿತು ನೀನು ಕರೆದೆ ಫ್ರೆಂಡ್ಸ್ ಮನೆಗೆ. ಆಮೇಲೆ ಅವರನ್ನು ಅಷ್ಟೇ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ನೋಡಿಕೊಂಡ್ರು. ಹೊಟ್ಟೆ ತುಂಬ ಕ್ಲೋಸ್ ಫ್ರೆಂಡ್ಸ್, ತುಂಬ ಫ್ಯಾಮಿಲಿ ಫ್ರೆಂಡು. ಬಾ ಪುಟ, ಇವಳಿದಾಳೆ ನೋಡಿ ನನ್ನ ಕ್ಯೂಟ್ ಫ್ರೆಂಡ್. ಇದೊಂದು ಕ್ಯೂಟ್ ಡಾಲ್. ಇದು ಹಾಯ್ ಹಾಯ್ ಏನು? ಹಾಯ್. ನೀನು ತಿಂತೀಯಾ? ಚಿಕನ್ ತಿಂದು ನೋಡ್ತೀಯಾ? ಬೇಡ? ಟೇಸ್ಟ್ ಮಾಡಿ ಮಾಡಿದ್ದಾರೆ. ಹಾಂ, ತಿಂದು ನೋಡಿ. ಟೇಸ್ಟ್ ಮಾಡಿ ಯಾವುದಾದ್ರೂ ಒಂದು ಪೀಸ್ ಯಾವ್ದು ಕೊಡಲಿ ನಿನಗೆ? ತಗೊಳ್ಳಿ, ತಗೊಂಡು ತಿಂದು ನೋಡು ಹೇಗಿದೆ. ತಗೊಳ್ಳಿ ಬಂಗಾರ. ಇಲ್ಲ, ಕೈಯಲ್ಲಿ ತಗೊಂತೀನಿ. ಹೇಗಿದೆ ಅಂತ ಹೇಳು ಅವರಿಗೆ. ಹೇಳ್ಬೇಕು. ಚೆನ್ನಾಗಿದೆ. ಹಾಂ, ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ತಿನ್ನು ಬಾಯಿ ಹಾಕು. ಹೇಗಿದೆ? ಸೂಪರ್. ಸೂಪರ್. ನಮ್ಮ ಮಗಳು ಹೇಳಿದ್ಮೇಲೆ ಮುಗಿದು ಸೂಪರ್. ಎಲ್ಲರೂ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಚಾನಲ್ನ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ನಮ್ಮ ಮೇಡಮ್ ಈಗ ರೀಸೆಂಟಾಗಿ ಒಂದು ಸೀರಿಯಲಲ್ಲಿ ಕೂಡ ಮಾಡ್ತಿದ್ದಾರೆ. ಯಾವುದು ರೇಖಾ? ನನ್ನ ದೇವರು ಸೀರಿಯಲಲ್ಲಿ ತುಂಬ ಚೆನ್ನಾಗಿ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ನೀವು ಕೂಡ ಡೈಲಿ ಆ ಒಂದು ಸೀರಿಯಲ್ನ ನೋಡಿ ಅವನ್ನ ಇನ್ನಷ್ಟು ಬೆಳೀಲಿ ಅಂತ ನಾನು ನಿಜವಾಗ್ಲೂ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ತುಂಬ ಡೌನ್ ಟು ಅರ್ತ್ ಪರ್ಸನ್ ಅವರು. ನೀವು ನೋಡಿ ಕಮೆಂಟ್ಸ್ ಹಾಕಿ, ದಯವಿಟ್ಟು ಹಾಕಿ. ಲಾಸ್ಟ್ ಟೈಮ್ ಕೂಡ ನೋಡಿದ್ದೀರಾ, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ನೀವು ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಧನ್ಯವಾದ. ರೇಖಾದಾಸ್ ಟಾಕೀಸಲ್ಲಿ ಬರೋವಂಥ ಕುಕ್ಕಿಂಗ್ಸ್ ಎಲ್ಲಾನು ಸಬ್ಸ್ಕ್ರೈಬ್ ಮಾಡಿ, ಅವರಿಗೆ ಸಪೋರ್ಟ್ ಮಾಡಿ, ಅವ್ರಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ರೇಖಾದಾಸ್ ಅವ್ರಿಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೆ
ನಿಮ್ಮ ಆರೈಕೆ ಯಾವಾಗಲೂ ಇರಲಿ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಮಸ್ತೆ.